ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ನನ್ನ ಹೊಟ್ಟೆಲಿರೋ ಪುಟ್ಟ ಜೀವಕ್ಕೆ ಏನೂ ಆಗದೆ ಇರೋ ಹಾಗೆ ಕಾಪಾಡೋ ಜವಾಬ್ದಾರಿ ನಿಂತು ನನ್ನ ಮಕ್ಕಳಿಗೆಲ್ಲ ರಕ್ಷಣೆ ಆಗಿರೋ ತಂದೆ. ದೇವ್ರೆ, ತುಳಸಿಯವರು ಅವರ ಜೀವನ ಪಣಕ್ಕಿಟ್ಟು ಇನ್ನೊಂದು ಜೀವನ ಉಳಿಸ್ಕೊಳ್ಳೋಕೆ ಹೋಗ್ತಿದ್ದಾರೆ. ಅಂತ ತ್ಯಾಗ ಮಾಡೋಕ್ಕೆ ಹೊರಟಿರೋ ತಾಯಿನ ನೀನು ನನಗೆ ಉಳಿಸ್ಕೊಡ್ಬೇಕು. ಅವರಿಬ್ಬರನ್ನ ನೀನೇ ಕಾಯಬೇಕು. ಈ ನನ್ನ ಮಗು ಪೂರ್ಣಿ ಮಡಲ್ ಸೇರಿ ಬೆಳಿಬೇಕು. ಅಲ್ಲಿವರೆಗೂ ನನಗೆ ಆರೋಗ್ಯ, ಧೈರ್ಯ ಕೊಡು ತಂದೆ. ನಾನು ಹೋಗಿ ಪ್ರದಕ್ಷಿಣೆ ಹಾಕೊಂಡ್ಬರ್ತೀನಿ. ತುಳಸಿಯವರೇ, ನೀವು ಪ್ರದಕ್ಷಿಣೆ ಎಲ್ಲ ಹಾಕಿ ಆಯಾಸ ಮಾಡ್ಕೋಬೇಡಿ. ನಿಮ್ಮ ಪರವಾಗಿ ನಾನು ಪ್ರದಕ್ಷಿಣೆ ಹಾಕ್ತೀನಿ. ಇಲ್ಲ, ನನಗೇನೂ ಆಯಾಸ ಆಗಲ್ಲ. ದೇವ್ರಿಗೆ ಪ್ರದಕ್ಷಿಣೆ ಹಾಕಿದ್ರೆ ನನ್ನ ದೇಹಕ್ಕೆ ಇನ್ನೂ ಶಕ್ತಿ ಹೆಚ್ಚಾಗತ್ತೆ ಅನ್ನೋ ನಂಬಿಕೆ ನನಗೆ. ಜೊತೆಗೆ ಡಾಕ್ಟ್ರು ಕೂಡ ವಾಕ್ ಮಾಡ್ಬೋದು ಅಂತ ಹೇಳಿದಾರಲ್ವಾ? ಆಯಿತು, ನಿಮ್ಮ ನಂಬಿಕೆಗೆ ಇಲ್ಲ ಅಂತ ಹೇಳ್ತೀನಾ? ನೀವೆಂಥ ಜಾಣೆ ಅಂತ ನನಗೊತ್ತು. ಆದರೆ ನನಗೂ ಸ್ವಲ್ಪ ಬುದ್ಧಿವಂತಿಕೆ ಇದೆ. ನೀವು ನಿಜವಾಗ್ಲೂ ಪ್ರದಕ್ಷಿಣೆ ಹಾಕಲೇಬೇಕು ಅಂದರೆ ನಿಂತಲ್ಲೇ 3 ಪ್ರದಕ್ಷಿಣೆ ಹಾಕಿ. ಈ ಗಣೇಶ ಜಗತ್ತನ್ನೇ ಸುತ್ತೀನಿ ಅಂತ ತಂದೆ ತಾಯಿ ಸುತ್ತನೇ 3 ಸುತ್ತು ಸುತ್ತಲಿಲ್ವಾ? ಹಾಗೆ ನೀವು ಗಣೇಶನ ಮುಂದೆ ನಿಂತಲ್ಲೇ 3 ಸುತ್ತು ಸುತ್ತಿ. ನಾನು ನಿಮ್ಮ ಪರವಾಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀನಿ. ಇಷ್ಟು ಪ್ರೀತಿ ಮಾಡೋ ಗಂಡ, ಅಷ್ಟು ಅಕ್ಕರೆ ತೋರಿಸೋ ಮಕ್ಕಳು ನಮ್ಮ ಸಂಸಾರದ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೆ ಇರಲಿ. ತುಳಸಿಯವರ ಪರವಾಗಿ ನಾನು ಪ್ರದಕ್ಷಿಣೆ ಹಾಕ್ತೀನಿ ಅಂತ ಬಂದಿದ್ದೀನಿ. ತುಳಸಿಯವರು ಈಗ ಅನ್ಕೊಳ್ತಿರೋದು ಒಂದೇ, ಮಗುಗೆ ಯಾವುದೇ ಅಪಾಯನೂ ಆಗದೆ ಹೆರಿಗೆ ಚೆನ್ನಾಗಾಗಬೇಕು, ಮಗು ಆರೋಗ್ಯವಾಗಿರಬೇಕು. ಅದಕ್ಕೋಸ್ಕರ ನಾನು ಹೆಜ್ಜೆ ನಮಸ್ಕಾರ ಹಾಕ್ತೀನಿ. ಯಾವಾಗಲೂ ಎಲ್ರಿಗೂ ಒಳ್ಳೆಯದನ್ನು ಬಯಸೋರು ತುಳಸಿಯವರು. ಅವರು ಆರೋಗ್ಯವಾಗಿರಬೇಕು, ಅವ್ರ ಜೀವಕ್ಕೆ ಯಾವ ತೊಂದರೆನೂ ಆಗಬಾರ್ದು. ನನ್ನ ಉಸಿರಿರುವವರೆಗೂ ಅವ್ರು ಹೀಗೆ ನನ್ನ ಜೊತೆ ನೆಮ್ಮದಿಯಿಂದ ಇರಬೇಕು. ನನ್ನ ಉಸಿರು ನಿಂತ ಮೇಲೂ ಅವರ ನಗು ನಿಲ್ಲಬಾರ್ದು. ಒಡ್ಯ, ನೀವು ಉಳಿಬೇಕು, ನಿಮ್ಮ ಮನೆ ಉಳಿಬೇಕು, ನಿಮ್ ಪ್ರಾಣ ಉಳಿಸ್ಕೊಳ್ಳಿ. ಎಚ್ಚೆತ್ಕೊಳ್ಳಿ ಒಡಿಯ, ಎಚ್ಚೆತ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.